ದೊಡ್ಡಿ ಮುನೇಶ್ವರ ಕ್ಷೇತ್ರದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆನೇ ಇಲ್ಲದೇ ಒಂದು ಬರಗಾಲ ಬಂದಿರೋದ್ರಿಂದ ನಾವೊಂದು ಪ್ರಶ್ನಾವಳಿ ಮುಖಾಂತರವಾಗಿ ನಮ್ಮ ರಾಜ್ಯಕ್ಕೆ ಮಳೆ ಬರಲಿ ಅಂತೇಳಿ ಕಾರವಾರ ತೀರದಲ್ಲಿ ಸಮುದ್ರದಲ್ಲಿ ಹೋಮ ಮಾಡಿ ವರುಣ ಆಹ್ವಾನ ಮಾಡಿದ್ದೀವಿ. ಹಾಗೆ ಕರ್ನಾಟಕ ಜಿಲ್ಲೆಗಳಲ್ಲಿ ತುಂತುರು ಮಳೆಯಾಗಿದೆ. ಹಾಗೆ ಬೆಂಗಳೂರಲ್ಲಿ ಮಳೆ ಇಲ್ಲ. गम गम गणपते नमः स्वाहा ओम ह्रीं क्लीं क्लीं ऐं गम गम गणपते नमः स्वाहा. ಬೆಂಗಳೂರಲ್ಲಿ ಕೊನೆಗೆ ಮಳೆ ಬರ್ತು ಅಂತ ಹೇಳಿದ್ದೀನಿ. ಹಾಗೆ ಇವತ್ತು ಪಜಡಕ ಧರ್ಮಸ್ಥಳದಲ್ಲಿ ನೇತ್ರಾವತಿ ಒಳಗಡೆ ಕಾಡು ತೀರದಲ್ಲಿ ಕಾಲು ದಾರಿಯಲ್ಲಿ ಇರೋಂಥ ಪಜಡಕದಲ್ಲಿ ಸಂಗಮ ಅಂತೀವಿ. ನೇತ್ರಾವತಿ ಮತ್ತು ಮೃತ್ಯುಂಜಯ ನದಿ ಒಟ್ಟಿಗೆ ಸೇರುತ್ತೆ. ಆ ಸಂಗಮದಲ್ಲಿ ಇದು ನಿಂತಿರೋಂಥ ನೀರಿದು, ಹರಿಯ ನೀರಲ್ಲ. ಇದು ಒಂದು ಕಡೆ ಗುಡ್ಡೆಯಲ್ಲಿ ನಿಂತಿರೋಂಥ ಕಾಡು ಒಳಗೆ ನೀರಿದು. ಹಾಗೆ ಇಲ್ಲಿ ಅಕ್ಷಯ ಪಾತ್ರೆ ಕಮಲ ಅಂತ ಹೇಳ್ತೀವಿ. ಕಮಂಡಲ್ಲಿ ಏನು ಮಾಡ್ತೋದು, ವರುಣ ಆಹ್ವಾನ ಮಾಡಿ ವರುಣ ಜಲಭಿಕ್ಷೆ ವರುಣ ಜಲಭಿಕ್ಷೆ ವರುಣ ಜಲಭಿಕ್ಷೆ ಅಂದರೆ ವರ್ಣಲ್ಲಿ ನಾವು ಜಲಭಿಕ್ಷೆ ಕೇಳಬೇಕಂತೆ. जोड़ी मुनीश्वर स्वामी ओम फट स्वाहा ओम शंभुरे नमः नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरांतकाय. ಯಾರಾದರೂ ಮನೆಗೆ ಹೋಗಿ ನಿಂತ್ಕೊಂಡು ಏನೂ ಕೊಡೋದಿಲ್ಲ. ನಮಗೆ ಏನಿಲ್ಲ ನೀವು ಕೊಡಿ, ಭಿಕ್ಷೆ ಕೊಡಿ ಅಂದರೆ ಒಂದಷ್ಟು ಊಟ ಕೊಡ್ತಾರೆ. ಸುಮ್ಮನೆ ನಿಂತ್ಕೊಂಡ್ರೆ ಕೊಡೋಲ್ಲ. ಹಾಗೆ ನಾವು ಹೊರಣ ಮುಂದೆ ಸುಮ್ಮನೆ ನಾವು ಶೋ ಕೊಟ್ಟು ನಿಂತ್ಕೊಂಡ್ರೆ ಯಾರೂ ಕೊಡೋದಿಲ್ಲ. ಅವನ ಮುಂದೆ ನಾವು ಭಿಕ್ಷೆ ಕೇಳಬೇಕು. ಏನು ಭಿಕ್ಷೆ ಕೇಳಬೇಕು? ನಮ್ಮ ನಾಡಿಗೆ ಜಲಭಿಕ್ಷೆ ಕೊಡಿ, ಕೋಟ್ಯಾಂತರ ಜೀವರಾಶಿಗೆ ಜಲಭಿಕ್ಷೆ ಕೊಡಿ, ಈ ಪ್ರಕೃತಿಗೆ ಜಲಭಿಕ್ಷೆ ಕೊಡಿ, ಮಾನವರಿಗೆ ಕುಡಿಯೋಕ್ಕೆ ನೀರು ಕೊಡಿ. ಹಾಗೆ ಅಂತೇಳಿ ನಾವು ವರುಣ ದೇವತೆನ, ವರುಣನ, ವಾಯುದೇವನ, ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿಕರ್ತನ ಆಹ್ವಾನ ಮಾಡಿ ಇವತ್ತು ವಿಶೇಷವಾಗಿ ವರುಣ ಜಲಭಿಕ್ಷೆ ವರುಣ ಜಲಭಿಕ್ಷೆ ಇಡೀ ನಾಡಿಗೆ ನೀರು ಯಾಕೆ ಹರಿಬೇಕು ಅಂದರೆ ತುಂಬಿ ಹರಿಬೇಕು. ಇಡೀ ಕರ್ನಾಟಕ ಜಿಲ್ಲೆಗಳಲ್ಲಿ ಬೆಂಗಳೂರೆಲ್ಲ ಸಾಕಪ್ಪ ನೀರು ಅಂತ ಈಗೆಲ್ಲ ಆಗಬೇಕು. ಈಗ ಇದರಲ್ಲಿ ಎಲ್ಲವೂ ಆಗಬೇಕು. ಹೀಗೆ ಜಲಭಿಕ್ಷದಲ್ಲಿ ಇಡೀ ಕರ್ನಾಟಕ ಎಲ್ಲ ನೀರು ತುಂಬಿ ಹರಿಬೇಕು. ಕರ್ನಾಟಕದಲ್ಲಿ ನೀರು ಬರ್ತದೆ, ಬೆಂಗಳೂರಲ್ಲಿ ತುಂಬಿ ನೀರು ಬರ್ತದೆ, ನೀರೇ ಬೇಡ ಅಂತ ಹೇಳಬೇಕು. ಅಂಥದ್ದು ಬ್ರಹ್ಮ ಕಮಲ, ಈಶ್ವರ ಭಿಕ್ಷೆ ಬೇಡದಂಥ ಕಮಂಡಲ. ಹಾಗೆ ಭಿಕ್ಷೆ ಯಾಕೆ ಮಾಡಿದ್ರು? ಅವರಿಗೆ ಶಾಪ ನಿವಾರಣೆ ಆಗಬೇಕಾಗಿತ್ತು. ಋಷಿಮುನಿಗಳು ಶಾಪಕ್ಕೆ ಈಶ್ವರನಿಗೆ ಕಮಲ ಇಟ್ಕೊಂಡು ಭಿಕ್ಷೆ ಬೇಡ್ತಿದ್ದ.
ಬ್ರಹ್ಮನ ತಲೆ ಆಗಿರ್ತದೆ. ಬ್ರಹ್ಮ ಎಷ್ಟೇ ಇದಕ್ಕೆ ಹಾಕ್ತು ತಿಂತಾ ಇದ್ದ. ಅನ್ನಪೂರ್ಣೇಶ್ವರಿ ಹಾಕ್ತವಾಗ ಎಷ್ಟು ಹಣ್ಣು ಹಾಕಿದ್ರೂ ಇಷ್ಟು ತಿನ್ನೋಕ್ಕಾಗುತ್ತೆ ಮನುಷ್ಯ, ಹೊಟ್ಟೆ ತುಂಬ ತಿಂತಾನೆ. ಹೊಟ್ಟೆ ತುಂಬಿದ ಮೇಲೆ ಅಕ್ಷಯ ಪಾತ್ರೆ ತುಂಬೋಯ್ತು, ಈಶ್ವರನಿಗೆ ಶಾಪ ನಿವಾರಣೆ ಆಯಿತು. ಹಾಗೆ ನಾವು ಕೂಡ ಅದೇ ಕಂಬಳನ ಇಟ್ಕೊಂಡು ಸಪ್ತ ಋಷಿಮುನಿಗಳು ಈ ಸ್ಥಳದಲ್ಲಿ ವಾಸ ಮಾಡ್ತಾಯಿದ್ದಾರೆ. ಸಂಗಮದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆ, ತುಂಬ ಹಳೆಯ ಕ್ಷೇತ್ರ ಇದು. ಸಾವಿರಾರು ವರ್ಷಗಳ ಹಿಂದೆ ಇದರಲ್ಲಿ ಸಪ್ತ ಋಷಿಮುನಿಗಳು ಮಾಡೋದ್ರಿಂದ ಅವರು ಕೂಡ ಇದಕ್ಕೆ ಸಂಕಲ್ಪ ಮಾಡಿ, ಗೌಡಿ ಮುನೀಶ್ ಸಂಕಲ್ಪ ಮಾಡಿ ಇಲ್ಲದಂಥ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವ ಹಾಗೆ ಇಲ್ಲದಂಥ ಪಂಜುರ್ಲಿ ದೇವ ಅಂದರೆ ಇಷ್ಟವಾದಂಥ ದೇವರು ನಮಗೆ ಮಂಜುನಾಥ. ಮತ್ತು ಅಣ್ಣಪ್ಪ ದೇವನ ಸಂಕಲ್ಪ ಮಾಡಿ ನಾವು ಈ ಪ್ರಕೃತಿಯಿಂದ ವನದುರ್ಗಿಯನ್ನು ಸಂಕಲ್ಪ ಮಾಡಿ ಎಲ್ಲ ಕಾಡಿನ ದೇವತೆಗಳಿಗೆ ಸಂಕಲ್ಪ ಮಾಡಿ ನಮ್ಮ ಭೂಮಿಗೆ ವರುಣಿಂದ ಮಳೆ ಭಿಕ್ಷೆ ಬರಲಿ ಅಂಥೇಳಿ ನಾವು ಭಿಕ್ಷೆ ಬೇಡಿ ಹೋಮ ಮಾಡ್ತಾಯಿದ್ದೀವಿ. ವರುಣ ಜಲಭಿಕ್ಷೆ, ವರುಣ ಜಲಭಿಕ್ಷೆ, ವರುಣ ಜಲಭಿಕ್ಷೆ ಅಂಥೇಳಿ ಮಾಡ್ತಾಯಿದ್ದೀವಿ. ನೀವೆಲ್ಲರೂ ಸಂಕಲ್ಪ ಮಾಡಿಕೊಳ್ಳಿ, ವರುಣಲ್ಲಿ ನಮಗೆ ಭಿಕ್ಷೆ ಕೊಡಿ, ಜಲ ಭಿಕ್ಷೆ ಕೊಡಿ ಅಂತ ನೀವೆಲ್ಲ ಬೇಡ್ಕೊಳ್ಳಿ. ಅತಿ ಶೀಘ್ರದಲ್ಲಿ ತುಂಬಿ ಹರಿತಿದೆ ನೀರು. ನೀವೇ ಯಾಕಪ್ಪ ಈ ಮಳೆ ಬಂತು ಅಂತ ಹೇಳಬೇಕು. ಆ ಸಮಯ ಹತ್ತಿರ ಬಂದಿದೆ. ಇವಾಗ ಹೋಮ ಮುಗಿದಿದೆ. ಇನ್ನು ವಿಧಿ ವಿಧಾನಗಳು ನೋಡ್ಬೋದು ನೆಕ್ಸ್ಟ್ ಲೈವಲ್ಲಿ. ನೀವೆಲ್ಲ ತಪ್ಪದೆ ನೋಡಿ.